ನೋಡಿ ಇದು ಫ್ಯಾಸಿನೋ 2017 ಮಾಡೆಲ್ BS4 ಸರ್ವಿಸ್ ಆಗ್ತಾಯಿದೆ ಇಂಜಿನ್ನು. ಸೊ ಇದು ನೋಡಿ ಮೇಯ್ನು 2 ಬೋಲ್ಟ್ ಇರುತ್ತೆ. ಇಲ್ಲಿ ಕೆಳಗಡೆ ಒಂದು ಬೋಲ್ಟ್ ಇದೆ. ಇಲ್ಲಿ ಈ ಬೋಲ್ಟ್ ಆ್ಯಕ್ಚುಲಿ ಡ್ರೈನ್ ಬೋಲ್ಟು. ಇದು ಇಲ್ಲೇ ಒಂದು ಬೋಲ್ಟ್ ಇದೆ ಇದು. ಸೊ ಇದು ಆ್ಯಕ್ಚುಲಿ ಫಿಲ್ಟರು. ಸೊ ಈ ಫಿಲ್ಟರ್ನ ಪೆಟ್ರೋಲಲ್ಲಿ ನೀಟಾಗಿ ತೊಳಿಬೇಕು. ತೊಳೆದು ವಾಪಸ್ ಫಿಕ್ಸ್ ಮಾಡಬೇಕು. ಇದನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಗೇರ್ ಆಯಿಲ್ ಬರುತ್ತೆ. ಗೇರ್ ಆಯಿಲ್ದು ಫಿಲ್ ಮಾಡೋ ಜಾಗ ಇಲ್ಲಿದೆ, ಇಲ್ಲಿ. ಸೊ ಅದು ಡ್ರೈನ್ ಬಂದು ನಿಮ್ಗೆ ಇಲ್ಲಿ ಕಾಣುತ್ತೆ. ಹೋಗುತ್ತೆ. ಸೊ ಇದನ್ನು ಒಳಗಡೆ ಇಟ್ಬಿಟ್ಟು ಇದನ್ನು ಈ ಥರ ಇಟ್ಟು ಒಳಗಡೆ ಪುಷ್ ಮಾಡಿ ಟೈಟ್ ಮಾಡ್ತೀವಿ ಅಷ್ಟೇ. ಸೊ ನಾನು ಡ್ರೈನ್ ಬ್ಲೋಲ್ಸ್ ಎಲ್ಲ ಟೈಟ್ ಮಾಡಿದೆ ನೋಡಿ. ಇದು ಟೈಟ್ ಆಗಿದೆ. ಇದು ಫಿಲ್ಟರ್ ಇದ್ದಿದ್ದು ಅದು ಟೈಟ್ ಆಯಿತು. ಇದು ನಮ್ಮ ಗೇರ್ ಆಯಿಲ್ದು ಡ್ರೈನ್ ಬೋಲ್ಟ್ ಅದು ಟೈಟ್ ಆಯಿತು. ಇವಾಗ ಗೇರ್ ಆಯಿಲ್ ನಾನು ಆ್ಯಕ್ಚುಲಿ ಕ್ಯಾಸ್ಟ್ರೋಲ್ ಯೂಸ್ ಮಾಡ್ತಾಯಿದ್ದೀನಿ. 80W90 120 ml ಇದು. ಆ್ಯಕ್ಚುಲಿ ಯಮಹಾದು ಬಂದು 100 ml ಬರುತ್ತೆ. ಬಟ್ ಕ್ಯಾಸ್ಟ್ರೋಲ್ ಕೂಡ ಯೂಸ್ ಮಾಡ್ಬೋದು. 120 ml ಅಷ್ಟು ಸ್ಟಿಲ್ ಫೈನ್. ನೋಡಿ ಇಲ್ಲಿ ಏರ್ ಫಿಲ್ಟರು ಇದೆ. 6 ಬೋಲ್ಟ್ಸ್ ಬರುತ್ತೆ. 1 2 ಇಲ್ಲೊಂದಿದೆ. ಇಲ್ಲಿ ಒಳಗಡೆ ಇಲ್ಲೊಂದು ಬರುತ್ತೆ, ಈ ಕಡೆ ಬರುತ್ತೆ. ಇಲ್ಲಿ ಇಂಜಿನ್ ಆಯಿಲು ಹಾಕಬೇಕು. ಸೊ ಇವಾಗ ಏರ್ ಫಿಲ್ಟರ್ ಚೇಂಜ್ ಮಾಡೋಣ ಫಸ್ಟು ಅಷ್ಟೇ. ಇದೆಲ್ಲ 6 ಬೋಲ್ಟ್ ಬಿಚ್ಚಿದ್ದೀನಿ. ಇದು ಏರ್ ಫಿಲ್ಟ್ರ್ ಹಿಂಗಿರುತ್ತೆ. ಆ್ಯಕ್ಚುಲಿ ಅಷ್ಟೊಂದೇನು ಗಲೀಜಾಗಿಲ್ಲ. ಸ್ವಲ್ಪ ಹೊಸ ಫಿಲ್ಟರ್ ತಂದಿದ್ದೀನಿ, ಕಂಪೇರ್ ಮಾಡಿಬಿಟ್ಟು ಚೇಂಜ್ ಮಾಡಿ. ಸೊ ಹಿಂಗೆ ಬರುತ್ತೆ. ಸೊ ಎಲ್ಲ ಸರ್ವಿಸ್ ಆಗಿರೋದ್ರಿಂದ ಚೇಂಜ್ ಮಾಡಿಬಿಡೋಣ ಬೆಟರ್. ಇದು ಕೂಡ ಇದನ್ನು ಹಿಂಗೆ ಸ್ವಲ್ಪ ಕೆಳಗಡೆ. ಸೊ ಇಷ್ಟೇ. ಈಗ ಒಳಗಡೆ ಹೋಗ್ಬೇಕು ಸಿಲ್ವರು. ನೋಡಿ ಇದು ಹಿಂಗೆ ಮಾಡಿದ್ರು ನಿಮ್ಗೆ ಅಡ್ಜಸ್ಟ್ ಆಗೋಲ್ಲ. ಅದು ಆ್ಯಕ್ಚುಲಿ ಹಿಂಗೆ ಮಾಡಿದ್ರೆ ಅಡ್ಜಸ್ಟ್ ಆಗೋಲ್ಲ. ಸೊ ಕರೆಕ್ಟಾಗಿ ಹಿಂಗೆ ಉಟ್ಕೋಬೇಕು ಅಷ್ಟೇ. ಹಿಂಗೆ ಕರೆಕ್ಟಾಗಿ ಲಾಕ್ ಆಗುತ್ತೆ. ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ರೆ ಒಳ್ಳೆಯದು. ನೋಡಿ ಡಸ್ಟ್ ಹೆಂಗಿದೆ ಇದು. ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ಕ್ಲೀನ್ ಮಾಡಿ ಮತ್ತೆ ವಾಪಸ್ ಫಿಟ್ ಮಾಡೋಣ. ಸೊ ಇವಾಗ ಏರ್ ಫಿಲ್ಟ್ರ್ ಚೇಂಜ್ ಮಾಡಿ ಫಿಕ್ಸ್ ಆಯಿತು. ಅಲ್ಲ ಏರ್ ಫಿಲ್ಟ್ರಲ್ಲಿದೆ. ಸೊ ಇಂಜಿನ್ ಆಯಿಲ್ ಚೇಂಜ್ ಮಾಡೋದಕ್ಕೆ ನೋಡಿ ದೊಡ್ಡ ತೊಗೊಂಬೇಕು ಸ್ಟುಡಿಯೋ. ಇದಾಗಲ್ಲ. ಯಾಕಂದರೆ ಇದು ಒಳಗಡೆ ಹೋದರೆ ಈ ಪಾಯಿಂಟರ್ಗೆ ಸೊ ಸಾಲಾಗಿಲ್ಲ. ಸೊ ಅದಕ್ಕೆ ಸ್ವಲ್ಪ ಥಿಕ್ನೆಸ್ ಸ್ವಲ್ಪ ಇದೆ. ಈಸಿಲಿ ರಿಮೂವ್. ಸೊ ಇದನ್ನು ಆ್ಯಕ್ಚುಲಿ ಇವಾಗೇನು ನೋಡೋ ಅವಶ್ಯಕತೆ ಇಲ್ಲ, ಆಮೇಲೆ ನೋಡೋಣ. ಸೊ ವರ್ಷ ಸೈಡಿಗೆ ಇಟ್ಕೊಂಡು ಸೊ ಇದನ್ನ ನಾನು ತೊಗೊಂಬಂದಿದ್ದೀನಿ. ಎಷ್ಟು ಜುಗಾಡ್ ಅಷ್ಟೇ.